ಯಾರೋ ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ರು ಚಂದ್ರಶೇಖರ್ ಅಂತ. ಭಾಗ್ಯ ಭಾಗ್ಯ ಅಂತ ಹೇಳಿ ನಾನು ಆ ಭಾಗ್ಯ ಕೊಟ್ಟೆ ಅಂತೇಳಿ ನಿಷ್ಠಾವಂತ ಅಧಿಕಾರಿಗಳ ಬದುಕೋ ಭಾಗ್ಯನೂ ಕೂಡ ಕಿತ್ಕೊಂಡಿದ್ದಾರೆ ಸರ್. ಸ್ಪಷ್ಟವಾದಂಥ ದಾಖಲೆಗಳು ಇವತ್ತು ಮಾಧ್ಯಮದಲ್ಲೂ ಬಂದಿದೆ. ನಾವು ಕೂಡ ಹೇಳಿದ್ದೀವಿ ಸರ್ಕಾರಕ್ಕೆ ಯಾವ್ಯಾವ ಬ್ಯಾಂಕಿಗೆ ಅಕೌಂಟ್ ಹೋಗಿದೆ ಅನ್ನೋದು. ನನ್ನ ಅಕೌಂಟು ನಮಗೆ ಗೊತ್ತಿದೆ, ಸುಮಾರು 9 ಬ್ಯಾಂಕ್ಗಳಿಗೆ. ಅದು ಹೈದರಾಬಾದ್, ಜುಬ್ಲಿ ಹಿಲ್ಸ್ ಹೋಗಿರೋದು ಸ್ಪಷ್ಟವಾಗಿದೆ. ಇದು IT ಕಂಪನಿ. ವಾಲ್ಮೀಕಿ ನಿಗಮಕ್ಕೂ IT ಕಂಪನಿಗಳಿಗೂ ಏನು ಸಂಬಂಧ ಬರುತ್ತೆ? ವಾಲ್ಮೀಕಿ ನಿಗಮ ಇರೋದು ವಾಲ್ಮೀಕಿ ಜನಾಂಗದ ಬಡವರಿಗೆ ಲೋನ್ ಕೊಡುವಂಥದ್ದು, ಅವ್ರಿಗೆ ಬೋರ್ವೆಲ್ ಹಾಕ್ಕೊಡುವಂಥದ್ದು, ಅವ್ರಿಗೆ ವ್ಯಾಪಾರ ಮಾಡುವಂಥದ್ದಕ್ಕೆ ಹಣ ಸಹಾಯ ಮಾಡ್ತಕ್ಕಂಥದ್ದು, ಇದು ಇರ್ತಕ್ಕಂಥದ್ದು. ಇದರಲ್ಲಿ ನೇರವಾಗಿ ಯಾರೋ ಒಬ್ಬ ಮಂತ್ರಿ ಇದ್ದಾನೆ ಅಂತ ನನಗನ್ಸಲ್ಲ. ಭಾಳಷ್ಟು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಇವತ್ತು ಕರ್ನಾಟಕದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಯಾರು? ಸಿದ್ದರಾಮಯ್ಯ. ಇಷ್ಟೊಂದು ದೊಡ್ಡದ ಮಟ್ಟದ ಅಮೌಂಟು ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತೈತೆ ಅಂತಂದರೆ ಏನು ಸಿದ್ದರಾಮಯ್ಯನವ್ರು ಏನು ಕತ್ತೆ ಕಾಯ್ತಾ ಇದ್ದಾರಾ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕತ್ತೆ ಕಾಯ್ತಾ ಇತ್ತಾ? ಹೆಂಗೆ ಪರ್ಮಿಷನ್ ಆಯಿತು ಇದು? ವಿತೌಟ್ ಫೈನಾನ್ಸ್ ಪರ್ಮಿಷನ್ ಇಲ್ಲದೆ ಇಷ್ಟೊಂದು ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ಧೈರ್ಯವನ್ನು ಆ ಇಲಾಖೆಯ ಮಂತ್ರಿಗಳು, ಆ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ ಅಂದರೆ ಈ ಸರ್ಕಾರದ ಹಿಡಿತ ಏನಾಗುತ್ತೆ? ಅಂದರೆ ಯಾರು ಬೇಕಾದರೂ ಸರ್ಕಾರದ ದುಡ್ಡನ್ನು ಕೊಳ್ಳೆ ಹೊಡಿಬೋದು, ಲೂಟಿ ಹೊಡಿಬೋದು. ಅವ್ರದ್ದು ಮನೆ ಬೇರೆಯವ್ರ ಮನೆ ಲೂಟಿ ಹಾಕಿ ಹೊಡಿಬೋದು, ಇಲ್ಲೇ ಸರ್ಕಾರದಲ್ಲೇ ಲೂಟಿ ಹೊಡ್ಕೊಂಡು ಹೋಗ್ಬೋದಲ್ಲ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಡವಳಿಕೆಯನ್ನು ನಡ್ತಾ ಇದೆ. ಇವತ್ತು ಆ ಮನೆಗೆ ಬಂದು ಅವ್ರು ನೋಡಿದಾಗ ನಮ್ಗೆ ಭಾಳ ನೋವಾಯಿತು. ಒಂಥರ ಪ್ರಾಮಾಣಿಕ ಕುಟುಂಬ. ಅವ್ರಿಗೆ ಅವಾರ್ಡ್ ಬಂದಿದೆ, ಹೈಕೋರ್ಟಿನ ಜಡ್ಜ್ ಅವಾರ್ಡ್ ಕೊಟ್ಟಿದ್ದಾರೆ ಅವರು, ನಾಗಮೋಹನ್ ದಾಸ್ ಅವರು. ಹಿಂದೆ ಅವ್ರು ಕೆಲಸ ಮಾಡಿದಂಥ ಭದ್ರಾವತಿಯ ಕಂಪ್ನಿಯಲ್ಲಿ NPM ಅಲ್ಲೂ ಕೂಡ ಬೆಸ್ಟ್ ಅವಾರ್ಡನ್ನು ಕೊಟ್ಟಿರುವಂಥದ್ದು ನೋಡಿದ್ವಿ. ಅವ್ರಿಗೆ ಕೋವಿಡ್ ಆದಾಗ ಸುಮಾರು 1 ತಿಂಗಳ ಮೇಲೆ ICUನಲ್ಲಿದ್ದರು ಅವರು. ಚೆಸ್ಟ್ ಪ್ರಾಬ್ಲಮ್ ಆಗಿ, ಲಂಗ್ಸ್ ಪ್ರಾಬ್ಲಮ್ ಆಗಿ. ಆ ಸಂದರ್ಭದಲ್ಲಿ ಅವ್ರು ಯಾರ ಹತ್ರನೂ ಇದ್ದ ಮನೆಯಲ್ಲಿದ್ದಂಥ ಒಡೆಗಳನ್ನು ಅಡವಿಟ್ಟು ಸುಮಾರು 35 ಲಕ್ಷ, ನಿಮಗೂ ಗೊತ್ತಿದೆ, ICUನಲ್ಲಿ ಪ್ರತಿದಿನ 15-20 ಸಾವಿರ ಕೊಡಬೇಕಾಗ್ತದೆ. ಅಷ್ಟು ಹಣವನ್ನು ಸಾಲ ಮಾಡಿ, ಆ ಸಾಲನೂ ತೀರ್ಸೋಕ್ಕಾಗಿಲ್ಲ. ಅವ್ರು ಕರಪ್ಟ್ ಆಗಿದ್ದರೆ ಆ ಸಾಲ ತೀರ್ಸ್ಕೊಬೋದಾಯಿತು, 30 ಲಕ್ಷನ. ಆ ಸಾಲ ತೀರ್ಸೋಕ್ಕೆ ಆಗಿಲ್ಲ ಇದುವರೆಗೂ. ಇಷ್ಟು ಪ್ರಾಮಾಣಿಕವಾಗಿ ದುಡಿದಂಥ ಅಧಿಕಾರಿ ಇವತ್ತು ಇವರ ಕಿರುಕುಳದಿಂದ, ಸರ್ಕಾರದ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿದರೆ ಸರ್ಕಾರನೇ ನೇರ ಕಾರಣ. ಇವತ್ತು ಕರ್ನಾಟಕ ಸರ್ಕಾರದ 1 ವರ್ಷದ ಅವರ ಸಾಧನೆ 187 ಕೋಟಿ ದಲಿತರ ಹಣವನ್ನು ಟಕಾಟಕ್ ಅಂತೇಳಿ ಗುಳುಂ ಮಾಡಿರೋವಂಥದ್ದು. ಈಗ 1 ವರ್ಷದ ಇವ್ರ ಸಾಧನೆ, ಮೊದಲ ವಿಕೆಟ್ ಪತನ. ಕರ್ನಾಟಕದ ಕಾಂಗ್ರೆಸ್ಸಿನ, ಭ್ರಷ್ಟ ಕಾಂಗ್ರೆಸ್ಸಿನ, ಲೂಟಿಕೋರ್ ಕಾಂಗ್ರೆಸ್ಸಿನ ಮೊದಲ ವಿಕೆಟ್ ಇವತ್ತು ಪತನ ಆಗೇ ಆಗ್ತೈತೆ. ಆಗೋವರೆಗೂ ನಾವು ಬಿಡಲ್ಲ, ಆಗಲೇಬೇಕು. ಮೊದಲ ವಿಕೆಟ್ ಪತನ ಆಗಲೇಬೇಕು. ಇದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ನಮ್ಮ ಪಕ್ಷದಿಂದ ನಾವು ಮಾಡ್ತೀರಿ. ಇದನ್ನು ವಿಧಾನಸಭೆಯಲ್ಲಿ ಇದನ್ನು ಚರ್ಚೆ ಮಾಡ್ತೀರಿ. ಆ ಮನೆಗೆ ಇನ್ನೂ ಮಕ್ಕಳು ಎಜುಕೇಷನ್ ಮಾಡ್ತಾಯಿದ್ದಾರೆ, ಅವ್ರ ಪರಿಸ್ಥಿತಿನೂ ಪಾಪ ಬೀದಿಗೆ ಬಂದಿದೆ. ಅವರು ಮೊನ್ನೆ ಮಂತ್ರಿಗಳು ಬಂದರು, ನೋಡ್ತೀರಿ ಮಾಡ್ತೀರಿ ಅಂತ ಹೇಳೋರು. ಸರಿಯಾದ ಆಶ್ವಾಸನೆ ಏನೂ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಮಾಡಿಲ್ಲ. ಇನ್ನು SP ಹೋಮ್ ಮಿನಿಸ್ಟ್ರು ಬರ್ತಾರೆ ಅಂತ ಹಿಂದಿನ ದಿನ ಬಂದು ಹೋಗಿರೋದು ಬಿಟ್ಟರೆ ಯಾವ ಹಿರಿಯ ಅಧಿಕಾರಿಗಳು ಬಂದು ನಿಮ್ಮ ಕಷ್ಟ ಏನು ಅಂತ ಕೇಳಿಲ್ಲ. ಇದು ಇಷ್ಟು ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ನನಗನ್ಸೋದು ನಾವು CBIಗೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದೀರಿ. ಈಗಾಗಲೇ ಬ್ಯಾಂಕವರು CBI ತನಿಖೆಗೆ ವಿನಂತಿಯನ್ನು ಮಾಡಬೇಕಿದ್ದಾರೆ. ಯಾವಾಗ CBIಗೆ ಹೋಗ್ತಾ ಐತೆ ಅಂದ ತಕ್ಷಣ ಇವತ್ತು ಬೆಳಗ್ಗೆಯಿಂದ ಸಭೆಗಳ ಮೇಲೆ ಸಭೆಗಳು ಮಾಡ್ತಾಯಿದ್ದಾರೆ. ಇದುವರೆಗೂ ರಾಜೀನಾಮೆ ಕೊಟ್ಟಿಲ್ಲ. ಮೊದಲ ವಿಕೆಟ್ ಪತನ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡೋ ಅಧಿಕಾರಿಗಳಿಗೆ, ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಒಂದು ರೀತಿ ಇದೊಂದು ಭ್ರಷ್ಟಾಚಾರದ, ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಆಗಿದೆ ಕರ್ನಾಟಕ ಸರ್ಕಾರ.